ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತುಮಕೂರಿನ ತಿಪಟೂರಿನಲ್ಲಿಂದು ಮೈಸೂರು ರೈಲ್ವೆ ವಿಭಾಗದ ಹೊನ್ನವಳ್ಳಿ, ಬಾಡೇನಹಳ್ಳಿ, ದೊಣ್ಣೇರ, ಬಿದರೆಗುಡಿ, ಶಾರದಾನಗರ ಹಾಗೂ ಬಂಡಿಹಳ್ಳಿಯ ರೈಲ್ವೆ ಗೇಟ್ಗಳಿಗೆ ಪರ್ಯಾಯವಾಗಿ ನಿರ್ಮಿಸಲಾಗುತ್ತಿರುವ ಕೆಳ ಮತ್ತು ಮೇಲ್ಸೇತುವೆ ಕಾಮಗಾರಿಗಳನ್ನು ಪರಿಶೀಲಿಸಿದರು. ಈ ವೇಳೆ ಮೈಸೂರು ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕ ಮುದಿತ್ ಮಿತ್ತಲ್, ಪಿಎಂ ಗತಿಶಕ್ತಿ ಯೋಜನಾ ನಿರ್ದೇಶಕ ಆನಂದ್ ಭಾರತಿ ಮತ್ತಿತರರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಅವರು ಕಾಮಗಾರಿ ಪ್ರಗತಿಗೆ ಸಂಬಂಧಿಸಿದಂತೆ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರೊಂದಿಗೆ ಸಮಾಲೋಚನೆ ನಡೆಸಿದರು. ಬಳಿಕ ವಿ ಸೋಮಣ್ಣ, ದೇಶದ ಎಲ್ಲ ರೈಲ್ವೆ ಕೆಳ ಹಾಗೂ ಮೇಲ್ಸೇತುವೆಗಳಿಗೆ ವಿದ್ಯುದೀಕರಣ ಮಾಡಲು ಅಧಿಕಾರಿಗಳಿಗೆ ಈಗಾಗಲೇ ಸೂಚನೆ ನೀಡಲಾಗಿದೆ. ಪ್ರಗತಿಯಲ್ಲಿರುವ ರೈಲ್ವೆ ಕಾಮಗಾರಿಗಳ ಶೀಘ್ರ ಪೂರ್ಣಕ್ಕೆ ಹಾಗೂ ರೈಲು ನಿಲ್ದಾಣಗಳನ್ನು ಮೇಲ್ದರ್ಜೆಗೇರಿಸಲು ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಇನ್ನು 1 ವರ್ಷದಲ್ಲಿ ಮುಗಿಸೋದಕ್ಕೆ ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀನಿ. ನಮ್ಮ ಇದೆಲ್ಲ ಮಾಡಕ್ಕೆ ಬಂದಾಗ ಲೈಟ್ ಹಾಕಿಲ್ಲ ಅನ್ನೋದು ಗೊತ್ತಾಯಿತು. ಇಲ್ಲಿ ಲೈಟ್ ಹಾಕಿಲ್ಲ ಅಂತ ಗೊತ್ತಾದ್ಮೇಲೆ ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ಎಲ್ಲೆಲ್ಲ ಕೆಳ ಸೇತುವೆಗಳಿದೆ ಎಲ್ಲ ಕಡೆಯಲ್ಲೂ ಕೂಡ ವಿದ್ಯುತ್ ಶಕ್ತಿ ಸಂಪರ್ಕ ಕಲ್ಪಿಸೋದಕ್ಕೂ ಕೂಡ ಇವತ್ತು ಸೂಚನೆಯನ್ನು ಕೊಟ್ಟಿದ್ದೇವೆ. ತುಮಕೂರಿನ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗುಬ್ಬಿಯಲ್ಲಿ ಎಷ್ಟು RUBಗಳು ಬಂದಿವೆ, ಎಲ್ಲಕ್ಕೂ ಕೂಡ ಹಳೆ ಓಪನ್ ಆಗಿರೋ ಕೂಡ ಮಾಡ್ತಕ್ಕಂಥದ್ದು. ಇನ್ನು ಮುಂದೆ ಯಾವುದೇ ಆದರೂ ಕೂಡ ವಿದ್ಯುತ್ ಶಕ್ತಿಗೆ ಆದ್ಯತೆ ಕೊಡಿ ಅಂತ ಹೇಳಿದ್ದೀನಿ. ಗುಣಮಟ್ಟದಲ್ಲಿ ರಾಜ್ಯ